ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕಳಿಂಗ ಮೂವಿ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಥೆನ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಭಕ್ತ ಪ್ರಹ್ಲಾದ ಸ್ಟೋರಿ ಬಗ್ಗೆ ಹೇಳ್ತಾರೆ. ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ವಿಷ್ಣು ನರಸಿಂಹ ಅವತಾರ ತಾಳಿ 3 ಲೋಕಗಳನ್ನು ಭಯಪಡಿಸಿದ ನರಸಿಂಹ ದೇವರ ಕ್ರೋಧವನ್ನು ತಡೆಯಲಾಗುವುದಿಲ್ಲ. ಸೊ ಶಿವನು ಶರಭಾವತಾರ ತಾಳಿ ನರಸಿಂಹ ಗಂಡಬೇರುಂಡ ರೂಪ ತಾಳಿ ಭೀಕರ ಯುದ್ಧ ನಡೆದು 3 ಲೋಕಗಳು ಮರಣ ಭಯದಿಂದ ತತ್ತರಿಸಿ ಹೋಗುತ್ತವೆ. ಸೊ ಕೊನೆಗೆ ಲಕ್ಷ್ಮೀದೇವಿಯು ಪ್ರತ್ಯಂಗಿರಾ ಮಾತೆಯಾಗಿ ಬಂದು ನರಸಿಂಹನ ಕೋಪವನ್ನು ಶಮನ ಮಾಡುತ್ತಾಳೆ, ನರಸಿಂಹ ದೇವರನ್ನ ಶಾಂತವಾಗಿಸುತ್ತದೆ. ಸೊ ಈಗ ಈ ಮೂವಿ ಊರಿನಲ್ಲಿ ಪ್ರತ್ಯಂಗಿರಾ ಮಾತೆ ನೆಲೆಸಿದೆ. ಇಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಆ ದೇವಿ ಹೇಗೆ ಮಟ್ಟ ಹಾಕುತ್ತದೆ ಅಂತ ಸ್ಟೋರಿನಲ್ಲಿ ನೋಡೋಣ. ಮೂವಿ ಸ್ಟಾರ್ಟ್ ಆಗೋದು ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ಮಲ್ಲಿ ಅವರ ಮಾವನಿಗೆ ಊಟಕ್ಕೆ ಬಡಿಸ್ತಾ ಇರ್ತಾಳೆ. ಆಗ ಯಾರೋ ಕರೀತಿದ್ದಾರೆ ಅಂತ ಹೊರಗೆ ಹೋಗ್ತಾಳೆ. ಈ ಕಡೆ ಮಲ್ಲಿಯ ಮಾವ ಇವಳಿಗೆ ಕಿವಿನೇ ಕೇಳಿಸೋಲ್ಲ, ಇಲ್ಲಿ ಯಾರು ಕರೆದ ಹಾಗೆ ನನಗೆ ಅನಿಸ್ಲೇ ಇಲ್ಲ, ಇವಳಿಗೆ ಹೇಗೆ ಕೇಳಿಸ್ತು ಅಂತ ಅವಳನ್ನು ಹುಡುಕೊಂಡು ಕಾಡಿನಲ್ಲಿ ಹೋಗ್ತಾನೆ. ಹಾಗೆ ಕಾಡಿನಲ್ಲಿ ಹುಡುಕ್ತಾ ಹೋದಂತೆ ಮಲ್ಲಿ ತನ್ನ ಕೈಯನ್ನೇ ತಾನೇ ಕತ್ತರಿಸಿಕೊಂಡು ತಿಂತಾ ಇರ್ತಾಳೆ, ರಾಕ್ಷಸಿ ಥರ. ಇದನ್ನು ನೋಡಿದ ಅವರ ಮಾವ ಶಾಕ್ ಆಗಿ ಭಯಭೀತಿಯಿಂದ ಅಲ್ಲಿಂದ ಓಡಿ ಹೋಗ್ತಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆ ಊರಿನ ಮತ್ತೊಬ್ಬ ವ್ಯಕ್ತಿ ಕಾಡಿನಲ್ಲಿ ಬರುವಾಗ ತನ್ನ ತಲೆಯನ್ನು ತಾನೇ ಮರಕ್ಕೆ ಜಜ್ಜಿಕೊಂಡು ಸಾಯ್ತಾನೆ. ಮತ್ತೊಂದು ಕಡೆ ಕ್ಷೌರಿಕನ ತಂಗಿ ತನ್ನ ಕಿವಿಯನ್ನು ಕತ್ತರಿಸಿಕೊಂಡು ತಿಂತಿರ್ತಾಳೆ. ಹೀಗೆ ಆ ಊರಲ್ಲಿನ ಜನಗಳು ರಾಕ್ಷಸರ ಥರ ವರ್ತಿಸುತ್ತಿರ್ತಾರೆ. ಸೊ ಆ ಊರಿಗೆ ಒಂದು ಶಾಪ ಇರುತ್ತೆ. ಇದನ್ನೆಲ್ಲ ಜನಗಳು ರಾಜರ ಹತ್ರ ಬಂದು ಹೇಳ್ತಾರೆ. ಆಗ ಮಹಾರಾಜರ ತಾಯಿ ಈ ಸಮಸ್ಯೆಗೆ ಒಂದು ಪರಿಹಾರ ತಿಳಿಸ್ತಾರೆ. ಆಗ ಮಹಾರಾಜರು ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಹೊರಟು ಹೋಗ್ತಾರೆ. ಪ್ರಜೆಗಳ ಪ್ರಾಣಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡೋಕೆ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಡುತ್ತಾರೆ. ಸೀನ್ನ ಕಟ್ ಮಾಡಿದರೆ ಯಾರೋ 5 ಜನ ವ್ಯಕ್ತಿಗಳು ಕಾಡಿನಲ್ಲಿ ಸತ್ತಿರುವ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಅಂತ ಬಂದಿರ್ತಾರೆ. ಊರಿನ ಗಡಿಯಾಚೆ ಹುಲಿ ಹಾದಿಯನ್ನು ದಾಟಿ 2 ನಿಮಿಷದಲ್ಲಿ ಶವ ಸಂಸ್ಕಾರ ಮಾಡಿ ಬರಬೇಕು, ಇಲ್ಲ ಅಂದರೆ ಯಾರೂ ಉಳಿಯೋದಿಲ್ಲ ಅಂತ ಬೇಗ ಶವ ಸಂಸ್ಕಾರ ಮಾಡಿ ಹೋಗ್ತಾರೆ. ಸತ್ತ ಹೆಣದ ದೇಹವನ್ನು ಅಲ್ಲಿರೋ ಒಂದು ರಾಕ್ಷಸ ಎತ್ಕೊಂಡು ಹೋಗುತ್ತೆ. ಏನು ಈ ಹುಲಿ ಹಾದಿಯ ರಹಸ್ಯ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಸೀನಲ್ಲಿ ಮೂವಿ ಹೀರೋನ ಎಂಟ್ರಿ ಆಗುತ್ತೆ. ಹೀರೋ ನೇಮ್ ಬಂದ್ಬಿಟ್ಟು ಲಿಂಗು ಅಂತ. ಇವನ ಫ್ರೆಂಡ್ ಮೂರ್ತಿ. ಇವರಿಬ್ಬರು ಸಾರಾಯಿ ಮಾರ್ತಿರ್ತಾರೆ. ಯಾರೋ 5 ಜನ ರೌಡಿಗಳು ಸಾರಾಯಿ ಕುಡಿದ್ಬಿಟ್ಟು ಅವರಿಗೆ ದುಡ್ಡು ಕೊಡದೆ ಹೋಗ್ತಿರ್ತಾರೆ. ಲಿಂಗು ಅವರನ್ನೆಲ್ಲ ಹೊಡೆದು ದುಡ್ಡು ಇಸ್ಕೊತಾನೆ. ಹಾಗೆ ಈ ಕಡೆ ಊರಿನ ಪಟೇಲ ವೀರರಾಜು ಮತ್ತು ಅವನ ತಮ್ಮ ಬಾಲಿಯನ್ನು ತೋರಿಸ್ತಾರೆ. ಇವರೊಂಥರ ಆ ಊರಿಗೆ ರಾಕ್ಷಸರಿದ್ದಂಗೆ. ಜನಗಳ ಜಮೀನೆಲ್ಲ ಕಿತ್ಕೊಂಡು ಕೇಳೋಕೆ ಬಂದವ್ರಿಗೆ ಅವರನ್ನು ಸಾಯಿಸ್ತಿರ್ತಾರೆ. ಈಗ ಅವರ ಮನೆಗೆ ರಂಗ ಅನ್ನುವ ವ್ಯಕ್ತಿ ಸಾಲ ತೀರಿಸಿ ಜಮೀನು ಪತ್ರ ಇಸ್ಕೊಳ್ಳೋಕೆ ಅಂತ ಬಂದಿರ್ತಾನೆ. ಅವನಿಗೆ ಊಟ ಹಾಕಿ ಅವನನ್ನು ಸಾಯಿಸ್ತಾರೆ. ಈ ಕಡೆ ಊರಲ್ಲಿ ಜಾತ್ರೆ ನಡೀತಿರುತ್ತೆ. ಜಾತ್ರೆ ಮುಗಿದ ಮೇಲೆ ರಾತ್ರಿ ಒಂದು ಬಲಿ ಆಗುತ್ತೆ. ಸೊ ಆ ಊರಿನ ಸುತ್ತ ಅದನ್ನು ಚೆಲ್ತಿರ್ತಾರೆ. ಊರಿನ ಜನರು ಯಾರೂ ಹೊರಗೆ ಬರುವಂತಿರೋದಿಲ್ಲ. ಸೊ ಇದು ದುಷ್ಟಶಕ್ತಿಗಳು ಊರಿಗೆ ಬರದೇ ಇರಲು ಈ ಪದ್ಧತಿಯನ್ನು ಆ ಊರಿನ ಜನಗಳು ಮಾಡ್ತಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಲಿಂಗುಗೆ ಕಾಡಿನಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿರುತ್ತೆ. ಅದರಲ್ಲಿ ಏನಿದೆ ಏನು ಕತೆ ಮುಂದೆ ಗೊತ್ತಾಗುತ್ತೆ. ಅವನು ಬೈಕ್ ತಗೊಂಡು ಲಿಂಗು ಫ್ರೆಂಡ್ನ ಮೀಟ್ ಮಾಡ್ತಾನೆ. ಲಿಂಗುಗೆ ಕುಟುಂಬ ಇರೋದಿಲ್ಲ. ಸೊ ಅವನ ಫ್ರೆಂಡ್ ತಂದೆನೇ ಅವನನ್ನು ಮಗನ ಥರ ಸಾಕಿರ್ತಾರೆ. ಹಾಗೆ ಲಿಂಗುಗೆ ಆ ಊರಲ್ಲಿರೋ ಪದ್ದು ಅನ್ನೋ ಹುಡುಗಿ ಮೇಲೆ ಪ್ರೀತಿ ಇರುತ್ತೆ. ಅವಳನ್ನು ಮೀಟ್ ಮಾಡಿ ಅವಳಿಗೆ ಪ್ರೀತಿ ಬಗ್ಗೆ ಹೇಳ್ತಾನೆ. ಅವಳು ಏನೂ ಹೇಳ್ದೇನೆ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ ಹುಲಿ ದೇವರ ಕಾಡಲ್ಲಿ ಒಬ್ಬಳು ತುಂಬು ಗರ್ಭಿಣಿ ಅವಳ ಮಗಳ ಜೊತೆ ಕಾಡು ದಾರಿಯಲ್ಲಿ ಬರ್ತಿರ್ತಾಳೆ. ಆಗ ಅವಳ ಮಗಳು ಆಟ ಆಡ್ತಾ ತಪ್ಪಿಸಿಕೊಳ್ತಾಳೆ. ಅವಳನ್ನು ಹುಡುಕ್ತಾ ಆ ಹುಲಿ ಹಾದಿಯನ್ನು ದಾಟಿ ಹೋಗ್ಬಿಡ್ತಾಳೆ. ಆಗ ಆ ಕಾಡಲ್ಲಿರುವ ಒಬ್ಬ ವ್ಯಕ್ತಿಗೆ ಆ ಮಗಳು ಸಿಗ್ತಾಳೆ. ಬಟ್ ಅವರ ಅಮ್ಮನ ರಾಕ್ಷಸ ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅವಳ ಕಥೆನ ಫಿನಿಶ್ ಆಗುತ್ತೆ. ಈ ಕಡೆ ಗೌಡರ ತಮ್ಮ ಜೀಪ್ನಲ್ಲಿ ಬಾಲಿ ಬರ್ತಿರ್ತಾನೆ ತನ್ನ ಗ್ಯಾಂಗ್ನ ಕರ್ಕೊಂಡು. ಆಗ ಒಬ್ಬ ಅಜ್ಜ ತನ್ನ ಮೊಮ್ಮಗಳನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಬಾಲಿ ಜೀಪ್ನ ನಿಲ್ಲಿಸಿ ಮೊಮ್ಮಗಳನ್ನು ಎತ್ತಾಕೊಂಡು ಹೋಗಬೇಕು ಅಂತಿರ್ತಾನೆ. ಆಗ ಪದ್ದು ಬಂದು ಅವನ ಕುತ್ತಿಗೆಗೆ ತ್ರಿಶೂಲ ಹಿಡಿದು ಅವಳನ್ನು ಬಿಡಿಸ್ತಾಳೆ. ಈಗ ಬಾಲಿಗೆ ಪದ್ದು ಮೇಲೆ ತುಂಬಾ ಕೆಟ್ಟ ಕೋಪ ಬರುತ್ತೆ. ಸೊ ಅವಳ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಹೊಂಚು ಹಾಕ್ತಿರ್ತಾನೆ. ಸೊ ಅವತ್ತು ರಾತ್ರಿ ಲಿಂಗು ಮತ್ತು ಅವನ ಫ್ರೆಂಡ್ ಮೂರ್ತಿ ಕುಡಿದು ಪದ್ದು ಅವರ ತಂದೆನ ರೇಗಾಡಿಸ್ಕೊಂಡು ಓಡಾಡ್ತಿರ್ತಾರೆ. ಈ ಕಡೆ ಪದ್ದು ಮನೆಯಲ್ಲಿರೋ ಹಸುಗಳಿಗೆ ನೀರು ಕುಡಿಸೋಕೆ ಬಂದಾಗ ಬಾಲಿ ಅವಳನ್ನು ಎಳ್ಕೊಂಡು ಬರ್ತಾನೆ. ಅವಳನ್ನು ಜಡೆ ಹಿಡಿದು ಹೀಯಾಳಿಸುವಾಗ ಲಿಂಗು ಬಂದು ಅವನನ್ನು ಹೊಡೆದು ಎಲ್ಲರ ಜೊತೆ ಫೈಟ್ ಮಾಡಿ ಅವಳನ್ನು ಕಾಪಾಡ್ತಾನೆ. ಈಗ ಪದ್ದುಗೆ ಲಿಂಗು ಮೇಲೆ ಪ್ರೀತಿಯಾಗುತ್ತೆ. ಅವನ ಬೈಕ್ನಲ್ಲಿ ಅವಳು ಕುತ್ಕೊಂಡು ಹೊರಡ್ತಾಳೆ. ಇನ್ನೊಂದು ಕಡೆ ಒಬ್ಬ ಮಹಿಳೆಯ ಮೈ ಮೇಲೆ ದೆವ್ವ ಬಂದಿರುತ್ತೆ. ಅವಳನ್ನು ಕರ್ಕೊಂಡು ಒಂದಿಷ್ಟು ಜನ ಒಬ್ಳು ದೆವ್ವ ಬಿಡಿಸೋ ಹತ್ರ ಕರ್ಕೊಂಡು ಬಂದಿರ್ತಾರೆ. ಅವರು ಕುಂಡಲ ಎಲ್ಲ ಹಾಕಿ ದೆವ್ವ ಬಿಡಿಸ್ತಾರೆ.
ಈ ಕಡೆ ಬಾಲಿ ಬಂದು ಲಿಂಗು ಫ್ರೆಂಡ್ನ ಹತ್ರ ಲಿಂಗುನ ಸಾಯಿಸೋವರೆಗೂ ಬಿಡೋದಿಲ್ಲ ಅಂತ ರೇಗಾಡ್ಕೊಂಡು ಹೋಗ್ತಾನೆ. ಅವತ್ತು ರಾತ್ರಿ ಹುಲಿ ಕಾಡಿನಲ್ಲಿ ಒಂದು ವಿಚಿತ್ರವಾಗಿ ಸೌಂಡ್ ಕೇಳಿಸ್ತಿರುತ್ತೆ. ರಾಶಿ ರಾಶಿ ಜನರ ಸಾವಾಗಿರುತ್ತೆ ಆ ಅಸುರ ರಾಕ್ಷಸದಿಂದ. ನೆಕ್ಸ್ಟ್ ಸೀನಲ್ಲಿ ಲಿಂಗು, ಮೂರ್ತಿ ಮತ್ತು ಅವರ ತಂದೆ ಪದ್ದು ಮನೆಗೆ ಬಂದಿರ್ತಾರೆ. ಲಿಂಗು ಮತ್ತು ಪದ್ದುನ ಮದುವೆ ಮಾತುಕತೆ ಮಾಡ್ತಾರೆ. ಅದಕ್ಕೆ ಪದ್ದು ಅಪ್ಪ ಒಪ್ಪೋದಿಲ್ಲ. ಏನಿದೆ ಅಂತ ನಿನಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಹೇಳಿ ಪಟೇಲನ ಹತ್ರ 2 ಎಕರೆ ಜಮೀನು ಅಡ ಇಟ್ಟಿರೋದಿಯಲ್ಲ ಅದನ್ನು ಬಿಡಿಸ್ಕೊಂಡು ಬಾ, ಆವಾಗ ನೋಡೋಣ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪಟೇಲನ ಹತ್ರ ಜಮೀನು ಪತ್ರ ಕೇಳೋಕೆ ಅಂತ ಲಿಂಗು ಸ್ವಲ್ಪ ಜನನ ಕರ್ಕೊಂಡು ಬರ್ತಾನೆ. ಆದರೆ ಪಟೇಲ ಯಾರಿಗೂ ಜಮೀನನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಿರೋದಿಲ್ಲ. ಜಮೀನು ಪತ್ರ ಕೇಳೋಕೆ ಬರೋರನ್ನ ಊಟ ಹಾಕಿ ಸಾಯಿಸ್ತಿರ್ತಾನೆ. ಈಗ ಲಿಂಗು ಜನಗಳನ್ನು ಕರ್ಕೊಂಡು ಬಂದು ಪಟೇಲನ ಹತ್ರ ಜಮೀನು ಪತ್ರ ಕೇಳ್ತಾನೆ. ಆಗ ಪಟೇಲ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಿ ತಗೊಂಡು ಹೋಗು ಅಂತಾರೆ. ಅದಕ್ಕೆ ಲಿಂಗು ಹೇಳ್ತಾನೆ, ನಮ್ಮ ತಾತ ಮಾಡಿರೋ ಸಾಲನ ನಮ್ಮ ತಾತನೂ ಕಟ್ಟಿದ್ದಾರೆ, ನಮ್ಮ ಅಪ್ಪನೂ ಕಟ್ಟಿದ್ದಾರೆ, ಈಗ ನಾನು ಕಟ್ತಿದ್ದೀನಿ. ಹಂಗೆ ನೋಡಿದರೆ ನಿಮ್ಮ ಸಾಲ ಯಾವಾಗಲೂ ತೀರಿದೆ. ಇವತ್ತೇನಾದರೂ ಜಮೀನು ಪತ್ರ ತಗೊಂಡು ಹೋಗದೆ ಇದ್ದರೆ ಇಲ್ಲಿಂದ ಕದಲಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪಟೇಲ ಒಂದು ಆಫರ್ ಕೊಡ್ತಾನೆ. ನಿನ್ನ 2 ಎಕರೆ ಜಮೀನು ಬದಲಾಗಿ ಊರಾಚೆ ಇರೋ 4 ಎಕರೆ ಕೊಡ್ತೀನಿ ಅಂತಾನೆ. ಬಿಕಾಸ್ ಆ ಜಮೀನು ಹುಲಿ ದೇವರ ಕಾಡಲ್ಲಿರೋದು, ಅದು ಶಾಪ ತಟ್ಟಿರೋ ಭೂಮಿ, ಅಲ್ಲಿ ಹೋದವ್ರು ಯಾರೂ ಕೂಡ ಬದುಕಿ ಬರೋದಿಲ್ಲ ಅಂತ. ಸೊ ಇದಕ್ಕೆ ಒಪ್ಕೊಂಡು ಲಿಂಗು ಜಮೀನು ಪತ್ರ ಇಸ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಡೇ ಆ ಕಾಡಿನಲ್ಲಿ ಯಾರೋ ಒಬ್ಬ ಹೋಗ್ತಿರ್ತಾನೆ. ಆ ಅಸುರ ಪಿಶಾಚಿ ಅವನನ್ನು ಕೊಂದು ಅವನ ದೇಹದ ಮಾಂಸನ ತಿಂತಾ ಇರುತ್ತೆ. ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಲಿಂಗು ಚಿಕ್ಕವನಿದ್ದಾಗ ಅವರ ತಾತನ ಜೊತೆ ಆ ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಅವರ ತಾತ ಅವನಿಗೆ ಒಂದು ಕಥೆನ ಹೇಳ್ತಿರ್ತಾರೆ. ಈ ಒಂದು ರಾಜ್ಯನ ಒಬ್ಬ ರಾಜ ಆಳ್ತಿದ್ದ. ಅವನ ಕ್ರೂರತ್ವದಿಂದ ತುಂಬ ರಾಜ್ಯಗಳು ರಾಜವಂಶಸ್ಥರು ಬಲಿಯಾಗಿದ್ರು. ಅದರಲ್ಲಿ ಕಳಿಂಗ ರಾಜ್ಯನೂ ಒಂದು. ಆ ವಂಶದಿಂದ ತಗೊಂಡು ಬಂದ ನಿಧಿ ಈ ಕಾಡಲ್ಲೇ ಎಲ್ಲೋ ಇದೆ, ಒಂದು ಕಡೆ ಇದೆ ಅಂತ ಹೇಳ್ತಿರ್ತಾರೆ. ಹಾಗೆ ಹೋಗಬೇಕಾದ್ರೆ ಅವರ ತಾತನ ಅಲ್ಲಿರುವ ಅಸುರ ಪಿಶಾಚಿ ಸಾಯಿಸಿಬಿಡುತ್ತೆ. ಆಗ ಈ ಕಡೆ ಲಿಂಗುಗೆ ಎಚ್ಚರ ಆಗಿಬಿಡುತ್ತೆ. ಇದೆಲ್ಲ ಇವನಿಗೆ ಕನಸಲ್ಲಿ ಪದೇ ಪದೇ ಕಾಡ್ತಿರುತ್ತೆ. ಸೊ ಇದು ಇವನ ಫ್ಲ್ಯಾಶ್ ಬ್ಯಾಕು. ನೆಕ್ಸ್ಟ್ ಡೇ ಲಿಂಗು ಮತ್ತು ಪದ್ದುಗೆ ಅದ್ಧೂರಿಯಾಗಿ ಮದುವೆ ಆಗುತ್ತೆ. ನಂತರ ಲಿಂಗು ಅವನ ಫ್ರೆಂಡ್ನ ಕರ್ಕೊಂಡು ಕಾಡಿಗೆ ಹೋಗೋಣ ಅಂತಾನೆ. ಬಟ್ ಅವನ ಫ್ರೆಂಡ್ ಭಯದಿಂದ ಬರೋಲ್ಲ ಅಂತಾನೆ. ಆದರೂ ಅವನೊಬ್ಬನೇ ಕಳಿಸೋಕೆ ಆಗದೆ ತಾನು ಕೂಡ ಹೊರಡ್ತಾನೆ. ಈ ಕಡೆ ಪದ್ದು ದೇವಸ್ಥಾನದಿಂದ ಬರುವಾಗ ಆ ದೆವ್ವ ಬಿಡಿಸೋ ಮಹಿಳೆ ಪದ್ದುಗೆ ಮೃತ್ಯು ಗಂಡಮ್ಮಿದೆ, ರಾಹುಕೇತು ಒಟ್ಟಿಗೆ ಬಂದು ನಿನ್ನ ಗಂಡನ ನುಂಗುತ್ತವೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಪದ್ದು ಭಯದಿಂದ ಲಿಂಗುಗೆ ಕಾಡಿಗೆ ಹೋಗಬೇಡ ಅಂತ ಹೇಳ್ತಿರ್ತಾಳೆ. ಆದರೂ ಕೂಡ ಲಿಂಗು, ಮೂರ್ತಿ ಕಾಡಿಗೆ ಹೋಗ್ತಾರೆ. ಲಿಂಗುಗೆ ಕಾಡಿನ ಬಗ್ಗೆ ಭಯ ಇರೋಲ್ಲ. ಬಿಕಾಸ್ ಅವನು ಚಿಕ್ಕಂದಿನಿಂದಲೂ ಕಾಡಿನಲ್ಲೇ ಓಡಾಡ್ಕೊಂಡಿರ್ತಾನೆ. ಹಾಗೆ ಆ ಹುಲಿ ಗಡಿನ ದಾಟಿ ಹೋಗ್ತಾರೆ. ಅಲ್ಲಿ ಏನೇನೋ ವಿಚಿತ್ರವಾದ ಸೌಂಡ್ ಕೇಳ್ತಿರುತ್ತೆ. ಆದರೂ ಕೂಡ ಅವರು ಕಾಡಿನ ಮಧ್ಯದಲ್ಲಿ ಹೋಗಿ ಅವರ ಜಮೀನು ಹತ್ರ ಬರ್ತಾರೆ. ಅಲ್ಲಿ ಎಷ್ಟೊಂದು ತಲೆ ಬುರುಡೆಗಳ ರಾಶಿ ರಾಶಿ ಬಿದ್ದಿರುತ್ತೆ. ಮೂರ್ತಿ ಇದಕ್ಕೆಲ್ಲ ಹೆದರ್ಕೊಂಡು ಇಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಭಯ ಆಗ್ತಾ ಇದೆ, ಹೋಗೋಣ ಬಾ ಅಂತಿರ್ತಾನೆ. ಆಗ ಅವನ ಹಿಂದೆ ಯಾವುದೋ ಒಂದು ರಾಕ್ಷಸನ ಕೈ ಎಳ್ಕೊಂಡು ಹೋಗೋಕ್ಕೆ ಬರುತ್ತೆ. ಬಟ್ ಲಿಂಗು ಅದನ್ನು ನೋಡಿ ಅವನನ್ನು ಕರ್ಕೊಂಡು ಮುಂದೆ ಹೋಗ್ತಾನೆ. ಹೀಗೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ರಾತ್ರಿ ಆಗುತ್ತೆ. ಅಲ್ಲೇ ಒಂದು ಕಡೆ ಇಬ್ಬರು ಮಲಗಿರ್ತಾರೆ. ಈ ಕಡೆ ಊರಲ್ಲಿ ಪಟೇಲನ ತಮ್ಮ ಬಾಲಿ ಪಟೇಲನ ಹತ್ರ ಬಂದು ಆ ಲಿಂಗು ಹೋಗಿ 2 ದಿನ ಆಯಿತು, ಇನ್ನೂ ಆದರೂ ಅವನ ಸಾವಿನ ವಿಷಯ ಬಂದಿಲ್ಲ ಅಂತ ರೇಗಾಡ್ತಿರ್ತಾನೆ. ಈ ಕಡೆ ಕಾಡಿನಲ್ಲಿ ಲಿಂಗು ಮಲ್ಕೊಂಡಾಗ ಪದ್ದು ಬಂದು ಅವನನ್ನು ಎಳ್ಕೊಂಡು ಹೋದಂಗೆ ಆಗ್ತಿರುತ್ತೆ. ಅಲ್ಲಿ ಹೋದವರು ವಾಪಸ್ ಬರೋಲ್ಲ ಅಂತೆಲ್ಲ ಕೇಳಿಸ್ತಿರುತ್ತೆ. ಭಯದಿಂದ ಅವನು ಚೀರಿ ಬಿಡ್ತಾನೆ. ಹಾಗೆ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಅವರ ತಾತ ಒಂದು ಪೆಟ್ಟಿಗೆನ ತೋರಿಸಿ, ಇದೇ ನಿನ್ನ ಆಸ್ತಿ, ಇದು ನಿನಗೆ ತುಂಬ ಉಪಯೋಗಕ್ಕೆ ಬರುತ್ತೆ, ನಿನ್ನೆಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಇದೆ, ಈ ವಂಶಕ್ಕೆ ನೀನೇ ವಾರಸ್ದಾರ ಅಂತ ಹೇಳ್ತಿರ್ತಾರೆ. ಅವರ ತಾತನ ಅಸುರ ಪಿಶಾಚಿ ಸಾಯಿಸಿದ ಮೇಲೆ ಆ ಪೆಟ್ಟಿಗೆ ಹುಡ್ಕೊಂಡು ತುಂಬ ಸಲ ಕಾಡಿಗೆ ಬಂದಿರ್ತಾನೆ. ಒಂದು ದಿನ ಆ ಪೆಟ್ಟಿಗೆ ಲಿಂಗುಗೆ ಸಿಕ್ಕಿರುತ್ತೆ. ಅದರಲ್ಲಿ ಒಂದು ಗ್ರಂಥ ಇರುತ್ತೆ. ಆ ಕಾಡಿನ ನಿಧಿ ಬಗ್ಗೆ ಹಾಗೆ ಆ ಅಸುರ ಪಿಶಾಚಿಯ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಅದೇನೆಂದರೆ, ಎಷ್ಟೋ ಶತಮಾನಗಳ ಹಿಂದೆ ರುದ್ರಗಿರಿ ರಾಜ್ಯವನ್ನು ಮಾಚಿ ರಾಜ ಆಳುತ್ತಿದ್ದ. ಅವನ ಕುಟಿಲತೆ ಹಾಗೂ ಧನ ಸಂಪಾದನೆಗಾಗಿ ಕಳಿಂಗ ರಾಜ್ಯದ ಮೇಲೆ ದಾಳಿ ಮಾಡಿ ಸೋಲಿಸುತ್ತಿದ್ದರು. ಸೊ ಗೆಲ್ಲಲಾಗಲಿಲ್ಲ ಎಂಬ ನೋವಿನಿಂದ ಮಾಚಿ ರಾಜರು ಅಕಾಲ ಮರಣವನ್ನು ಹೊಂದುತ್ತಾರೆ. ಅವರ ನಂತರ ಬೈಲಾ ರಾಜನು ಪಟ್ಟವನ್ನೇರುತ್ತಾನೆ. ಕಳಿಂಗ ರಾಜ್ಯವನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಹಲವು ಸಂಚುಗಳನ್ನು ಮಾಡಿ ಕಳಿಂಗ ರಾಜ್ಯದ ಮೇಲೆ ರಣಸಿಂಹನ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. ಆದರೂ ಕೂಡ ಬೈಲಾ ರಾಜನು ಕೂಡ ಸೋಲ್ತಾನೆ. ಕೊನೆಗೆ ಕಳಿಂಗ ರಾಜ್ಯವನ್ನು ಸೋಲಿಸಲು ಮಾನವ ಶಕ್ತಿ ಅಲ್ಲದೆ ಅಸುರ ಶಕ್ತಿಯನ್ನು ಸೃಷ್ಟಿ ಮಾಡಿ ಅದರಿಂದ ಕಳಿಂಗ ರಾಜ್ಯವನ್ನು ಸೋಲಿಸಿ ಸಂಪತ್ತು ಹಾಗೂ ಪ್ರತ್ಯಂಗರಾ ಮಾತೆಯ ವಿಗ್ರಹವನ್ನು ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೆ.
ಸ್ವಲ್ಪ ದಿನಗಳ ನಂತರ ಬೈಲಾ ರಾಜ್ಯವನ್ನು ದುಷ್ಟಶಕ್ತಿಗಳು ಆಕ್ರಮಿಸಿ ರಾಕ್ಷಸರ ಕಣ್ಣು ರಾಜ್ಯದ ಮೇಲೆ ಬಿದ್ದು ಮನುಷ್ಯರನ್ನು ತಿನ್ನುತ್ತಿದ್ದರು. ಅಸುರರ ಭಯಂಕರ ಅಟ್ಟಹಾಸವನ್ನು ತಡೆಯಲಾಗದೆ ಬೈಲಾ ರಾಜನು ನಿರ್ಜೀವವಾದನು. ಆಗ ಬೈಲನ ಹೆಂಡತಿ ಶಾಕುಂತಲಾ ದೇವಿ ಗಿರಿ ಮಹರ್ಷಿಗಳ ಹತ್ತಿರ ಬಂದು ಒಂದು ಪರಿಹಾರವನ್ನು ಕೇಳ್ತಾಳೆ. ಆಗ ಗಿರಿ ಮಹರ್ಷಿಗಳು, ಅವರು ನಿಮ್ಮ ಪತಿ ಅಧರ್ಮ ಯುದ್ಧವನ್ನು ಮಾಡಿರೋದ್ರಿಂದ ನಿಮ್ಮ ರಾಜ್ಯದಲ್ಲಿನ ಪ್ರಜೆಗಳಿಗೆ ಪೀಡಿಸ್ತಾ ಇದೆ. ಪ್ರತಿ ಪಾಪಕ್ಕೂ ಒಂದು ಪ್ರಾಯಶ್ಚಿತ ಇದ್ದೇ ಇರುತ್ತೆ. ಊರಿನ ಹುಲಿ ದಾರಿಯಲ್ಲಿ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲ ದೇವತೆಗಳನ್ನು ಅನಂತನಾಮ ಹೊಂದಿರುವ ಆದಿಶಕ್ತಿಯಾದ ಪ್ರತ್ಯಂಗರ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿ ಕ್ಷಮಾಪ್ರಾರ್ಥನೆ ಮಾಡಿದರೆ ಆ ದೇವಿಯೇ ನಿಮ್ಮನ್ನು ರಕ್ಷಿಸುತ್ತಾಳೆ. ಹಾಗೆ ಪೌರ್ಣಮಿಯ ದಿನ ಕಾಡಿನಲ್ಲಿರುವ ಪಾತಾಳ ಗಂಗೆಯ ಗುಹೆಯಲ್ಲಿ ಕಳಿಂಗ ರಾಜ್ಯದಲ್ಲಿ ಅಕ್ರಮವಾಗಿ ಸಂಪಾದನೆಯಾಗಿರುವ ಕಳಿಂಗ ರಾಜ್ಯದ ಅಧಿಷ್ಠಾನ ದೇವತೆ ಪ್ರತ್ಯಂಗರ ಮಾತೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ವಂಶದಲ್ಲಿ ಒಬ್ಬರು ಆತ್ಮಾರ್ಪಣೆ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಬ್ಬ ರಾಜ ಕಾಡಿಗೆ ಹೋಗಿರ್ತಾನಲ್ಲ, ಅವರು ಆ ಕಾಡಿನಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ಲಿಂಗು ಸಹ ಆ ರಾಜ ಹೋಗಿರೋ ದಾರಿನಲ್ಲಿ ಹೋಗಿ ಗುಹೆನ ತಲುಪ್ತಾನೆ. ಇದನ್ನೆಲ್ಲ ಕೇಳಿದ ಮೂರ್ತಿ, ಇದೆಲ್ಲ ನಿಜಾನಾ, ಇಲ್ಲಿ ನಿಧಿ ಇದೆನಾ ಅಂತ ಎಲ್ಲ ಕೇಳ್ತಿರ್ತಾನೆ. ಇವರು ಗುಹೆ ಒಳಗಡೆ ಎಷ್ಟೇ ಹೋದರೂ ಅಲ್ಲೇನೂ ಸಿಗ್ತಿರೋದಿಲ್ಲ. ಹೋಗ್ತಾ ಹೋಗ್ತಾ ಇವರಿಗೆ ವಿಚಿತ್ರವಾಗಿರೋವಂಥ ಏನೇನೋ ಪಕ್ಷಿಗಳ ಚೀರಾಟ ಎಲ್ಲ ಕೇಳಿಸ್ತಾ ಇರುತ್ತೆ. ಹಾಗೆ ನಿಧಿ ಇರೋ ಜಾಗ ಕೂಡ ಸಿಗುತ್ತೆ. ಹಾಗೆ ಆ ರಾಜನ ಆತ್ಮಾರ್ಪಣೆ ಕೂಡ ಅಲ್ಲಿ ಆಗಿರುತ್ತೆ. ನಿಧಿನೆಲ್ಲ ನೋಡಿದಂಥ ಲಿಂಗು ಮತ್ತು ಅವನ ಫ್ರೆಂಡ್ ಮೂರ್ತಿ ಖುಷಿ ಪಡ್ತಿರ್ತಾರೆ. ರಾಶಿ ರಾಶಿ ವಜ್ರ ವೈಡೂರ್ಯಗಳು ಅಲ್ಲಿ ತುಂಬಿರ್ತವೆ. ಅಷ್ಟರಲ್ಲಿ ಪಟೇಲನ ತಮ್ಮ ಬಾಲಿ ತನ್ನ ಗ್ಯಾಂಗ್ನ ಕರ್ಕೊಂಡು ಬಂದು ಲಿಂಗುನ ಸಾಯಿಸೋಕೆ ಅಂತ ಬರ್ತಾನೆ. ಇವರು ಫೈಟ್ ಮಾಡಬೇಕಾದ್ರೆ ಆ ಕಾಡಿನಲ್ಲಿರೋ ಅಸುರ ಪಿಶಾಚಿ ಅಲ್ಲಿಗೆ ಬಂದ್ಬಿಡುತ್ತೆ. ಅದು ಒಬ್ಬೊಬ್ಬರನ್ನು ವಿಚಿತ್ರವಾಗಿ ಕೊಂದು ತಿಂತಾ ಇರುತ್ತೆ. ಅವರ ಕರಳು ಮಾಂಸಗಳನ್ನೆಲ್ಲ ತಿಂತಾ ಇರುತ್ತೆ ಆ ಅಸುರ ಪಿಶಾಚಿ. ಎಲ್ಲರನ್ನು ಅಟ್ಯಾಕ್ ಮಾಡಿ ಸಾಯಿಸ್ತಿರುತ್ತೆ. ಈ ಕಡೆ ಆ ದೆವ್ವ ಬಿಡಿಸೋ ಮಹಿಳೆಗೆ ಇದೆಲ್ಲ ಗೊತ್ತಾಗ್ತಿರುತ್ತೆ. ಅವಳು ಕವಡೆ ಹಾಕಿ ನೋಡ್ತಿರ್ತಾಳೆ. ಹಾಗೆ ಒಂದು ತಾಯ್ತಾನ ಕೂಡ ಲಿಂಗುನ ರಕ್ಷಣೆಗೆ ಅಂತ ಪದ್ದು ಕೈಲಿ ಕೊಟ್ಟು ಕಳಿಸಿರ್ತಾಳೆ. ಅದನ್ನು ಪದ್ದು ಲಿಂಗುಗೆ ಕಟ್ಟಿರ್ತಾಳೆ. ಈ ಕಡೆ ಅಸುರ ಪಿಶಾಚಿ ಬಾಲಿ ಮತ್ತು ಅವನ ಗ್ಯಾಂಗ್ನೆಲ್ಲ ಸಾಯಿಸಿಬಿಡುತ್ತೆ. ಹಾಗೆ ಲಿಂಗುನ ಕೂಡ ಅಟ್ಯಾಕ್ ಮಾಡುತ್ತೆ. ಲಿಂಗುನ ಸಾಯಿಸೋಕೆ ಅಂತ ಅವನ ಹಿಂದೆ ಹೋಗುತ್ತೆ. ಅವನು ಓಡ್ತಾ ಓಡ್ತಾ ಅಲ್ಲಿರುವ ಖಡ್ಗವನ್ನು ತಗೊಂಡು ಅಸುರ ಪಿಶಾಚಿಯನ್ನು ಸಂಹಾರ ಮಾಡಿಬಿಡ್ತಾನೆ. ಬೈ ದ ವೇ, ಈ ಅಸುರ ಪಿಶಾಚಿಯನ್ನು ಸಂಹಾರ ಮಾಡೋಕ್ಕಾಗೋದು ಯಾರಿಂದನೂ ಆಗ್ತಿರೋದಿಲ್ಲ. ಪುಷ್ಯಮಿ ನಕ್ಷತ್ರದಲ್ಲಿ ಜನಿಸಿದ ಕಳಿಂಗನ ಖಡ್ಗವು ವಜ್ರಾಯುಧವಾಗಿ ಬದಲಾಗಿ ದೇವಿಯ ಅನುಗ್ರಹದಿಂದ ಅಸುರ ಪತನ ಮಾಡಬಹುದು ಅನ್ನೋದು ಲಿಂಗುಗೆ ಆ ಗ್ರಂಥದಲ್ಲಿ ಬರೆದಿರೋದು ಗೊತ್ತಾಗಿರುತ್ತೆ. ಸೊ ಆ ಖಡ್ಗದಿಂದಾನೇ ಅವನು ಅದನ್ನು ಕೊನೆಗೂ ಸಂಹಾರ ಮಾಡ್ತಾನೆ. ಈಗ ಗುಹೆಯಲ್ಲಿರೋ ಎಲ್ಲ ನಿಧಿಗಳನ್ನು ಹಾಗೆ ಆ ದೇವಿಯ ವಿಗ್ರಹವನ್ನು ತಗೊಂಡು ಅಲ್ಲಿಂದ ಊರಿಗೆ ಬರ್ತಾರೆ. ಈಗ ಲಿಂಗು ಅವನ ಫ್ರೆಂಡ್ ಮೂರ್ತಿ ಎಲ್ಲ ಫುಲ್ ರಿಚ್ ಆಗ್ತಾರೆ. ಪೂರ್ತಿ ಶ್ರೀಮಂತರಾಗಿರ್ತಾರೆ. ಕಾರೆಲ್ಲ ತಗೊಂಡು ವಜ್ರ ವೈಡೂರಗಳನ್ನೆಲ್ಲ ಹಾಕ್ಕೊಂಡು ಭರ್ಜರಿಯಾಗಿ ಶ್ರೀಮಂತರಾಗ್ತಾರೆ. ಹೀಗೆ ಮತ್ತೆ ಒಂದಿನ ರಾತ್ರಿ ಆ ಊರಿನಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಮತ್ತೆ ಅಸುರರ ಕಾಟ ಆಗುತ್ತೆ. ಆಗ ಆ ದೆವ್ವ ಬಿಡಿಸೋ ಮಹಿಳೆ ಅವನನ್ನು ರಕ್ಷಿಸ್ತಾಳೆ. ಬಟ್ ಆಲ್ರೆಡಿ ಆ ಊರಿಗೆ ಮತ್ತೊಂದು ಅಸುರ ರಾಕ್ಷಸನ ಸೃಷ್ಟಿ ಆಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಳಿಂಗ ಮೂವಿಯ ಕಥೆಯನ್ನು. ಸೊ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.